ಕತಿ ಕಟ್ಟಿ ಮಂಗ್ಯ ಬ್ಯಾರೆ ಮಾಡ್ತೀಯ ನನ್ನ ಬಾರಲೇ ಬಾರೋ ಹೊರಗ. ಎಲ್ಲ ವಿಜಯ್ ಹೇಯ್ ಮೊದ್ಲು ನೀನ್ ಯಾವ ದಾಸಯ ಅಂತ ಬಗಳು. ಯಾರ ಇವ ನನಗ ಆವಾಜ್ ಹಾಕಕತ್ಯಾನ? ಅಣ್ಣ ಅವರೇ ವಿಜಯ್ ತಂದೆ. ಅಲ್ಲೇ ಪಕ್ಕದಲ್ಲಿದ್ದಾಳಲ್ಲ ಅವಳೇ ಕಾವೇರಿ. ಕತಿ ಹೇಳ್ಕೊಂತ ಕುಂದ್ರಾಕ ನನಗ್ ಪುರ್ಸೊತ್ತಿಲ್ಲ. ನನಗ ಬೇಕಾಗಿರೋದು ನಿನ್ನ ಮಗ. ಎಲ್ಲದ ನೆಲೆಯವ ಕರಿಲೇ. ಹೇಯ್ ಅವನೇನಾದ್ರೂ ಮನೇಲಿದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ನಾಲ್ಗೆಲ್ಲಿರೋ ನರಗಳನ್ನೆಲ್ಲ ಕಿತ್ತು ಬಿಸಾಕ್ತಿದ್ದ. ನೋಡು, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಗೇಟ್ ಒಳಗೆ ಬಂದಿದ್ದು ಮೊದಲನೇ ತಪ್ಪು. ನೀನು ಇಲ್ಲಿ ನಿಂತ್ಕೊಂಡು ಕಿರ್ಚಾಡ್ತಾ ಇರೋದು ಎರಡನೇ ತಪ್ಪು. ನನ್ನಿಂದ ಮೂರನೇ ತಪ್ಪು ಆಗೋದಕ್ಕಿಂತ ಮುಂಚೆ ಖಾಲಿ ಮಾಡಿ ಇಲ್ಲಿಂದ. ಬ್ಯಾಡ ಯಪ್ಪ, ನಂದೇ ತಪ್ಪ. ಹೋಗಿ ಹೋಗಿ ನನ್ನ ಮಗಳು ನಿನ್ನ ಮಗನ ಲವ್ ಮಾಡಿದ್ದು ಮೊದಲನೇ ತಪ್ಪು. ನಿನ್ನ ಮಗ ಹೇಳಿದ ಕಟ್ಟಿಕತಿನ ನಾನು ನಂಬಿದ್ದು ಎರಡನೇ ತಪ್ಪು. ಇನ್ನು ಮೂರನೇ ತಪ್ಪು ಈಗ ನಾನು ಮಾಡ್ತೀನಿ ನೋಡಯ್ಯಪ್ಪ. ಬಿಡು ಅವಳನ್ನ, ಊತ ಹಾಕ್ಬಿಡ್ತೀನಿ. ಯಾರಾದ್ರೂ ಎಗರಾಡಿದ್ರ ಬುಲೆಟ್ಗಳನ್ನ ಇವಳು ಬುಲ್ಡೆ ಒಳಗ್ ನುಗ್ಸಿ ಬೋರ್ವೆಲ್ ತೋಡ್ಬಿಡ್ತೇನ. ಹುಷಾರ್, ಎಲ್ಲ ಆಗಿರೋದು ಇವಳಿಂದಾನ. ಇವಳನ್ನ ಎತ್ತಾಕೊಂಡು ಹೋದ್ರ ನಿನ್ನ ಮಗ ತಾನಾಗ ತಾನ ನನ್ನ ಹತ್ರಕ್ಕೆ ಬರ್ತಾನ. ಯಾವ ಸೀಮೆ ಗಂಡ್ಸೋ ನೀನು? ಒಂದು ಹೆಣ್ಣು ಮಗಳ ಪ್ರಾಣ ಇಟ್ಕೊಂಡು ಎದುರಿಸ್ತಾ ಇದ್ಯಾ? ನಾನು ಗಂಡ್ಸೋ ಹೌದೋ ಅಲ್ಲೋ? ನೀನು ಹೆತ್ತ ಮಗ ಗಂಡ್ಸೋ ಅನ್ನೋ ನಂಬಿಕೆ ನಿನಗಿದ್ರ ಅವನನ್ನ ಮೊದಲು ತಂದು ನನ್ನ ಮುಂದೆ ನಿಲ್ಸ, ಆಮೇಲೆ ಇವಳನ್ನ ಕರ್ಕೊಂಡು ಹೋಗ. ಶಬ್ಬಾಷ್, ಪರವಾಗಿಲ್ಲಲೇ. ಕಡಿಗೂ ನಿನ್ನ ಮಗ ಗಂಡ್ಸದಾನ ಅಂತ ಖಾತ್ರಿ ಮಾಡ್ಬಿಟ್ಟಿಯಲ್ಲೇ ನೀನು. ಏಯ್ ನಿನ್ನ ಮುಂದೆ ಇವನ ಗಂಡಸ್ತನ ತೋರ್ಸ ತರ್ದು ನನಗಿಲ್ಲ. ನೀನೇನ ಬಿಟ್ ಕಳ್ಸೋದು ನನ್ ಸೊಸೆನಾ? ನಿನ್ನ ಮುಂದೆ ನಿಂತಿರೋದು 6 ಅಡಿ ಸಿಡ್ಲು. ಈ ಸಿಡ್ಲು ಬಡಿತು ಅಂದ್ರೆ ನಿನ್ನ ಪಿಂಡ ಬಿಡೋದಕ್ಕೆ ಬೂದಿ ಕೂಡ ಸಿಗೋದಿಲ್ಲ. ಹುಷಾರ್. ಈ ಮಣ್ಣಲ್ಲಿ ನನಗೆ ಒಂದು ಹೆಸರಿದೆ, ಇವನಿಗೆ ಇನ್ನೊಂದು ಹೆಸರಿದೆ. 10 ತಲೆಮಾರುಗಳಿಂದ ನಮ್ಮ ವಂಶಕ್ಕೆ ಹೆದರಿಕೆ ಅನ್ನೋದು ಹುಟ್ಲಿಲ್ಲ. ಇನ್ನು 10 ತಲೆಮಾರು ಹೋದ್ರು ಹುಟ್ಟೋದಿಲ್ಲ. ಗಂದಿಟ್ಕೊಂಡು ಗುಂಪು ಕಟ್ಕೊಂಡು ಬಂದು ನಿಂತ್ಕೊಳ್ಳೋನು ಗಂಡ್ಸಲ್ಲ ಕಣೋ. ಒಬ್ಬನೇ ಬಂದು ಎದೆ ಬೀಚ್ಕೊಂಡು ನಿಂತ್ಕೋತಾನಲ್ಲ ಅವನೇ ನಿಜವಾದ ಗಂಡ್ಸು. ಹೇಳಿ ಕೇಳಿ ಅವಳ ಹೆಸರು ಕಾವೇರಿ. ಕಾವೇರಿ ನಮ್ಮ ಸೊತ್ತು. ಮನೆಗೆ ಮಾರಿನ ಕರ್ಸ್ಕೊಂಡಿದ್ಯಾ, ಮುಂದೆ ಆಗೋ ಪರಿಣಾಮನ ಅನುಭವಿಸು. ನನ್ನ ಮುಂದೆ ನನ್ನ ಮಗನಿಗೆ ಸ್ವಲ್ಪ ನಾಚಿಕೆ ಸ್ವಭಾವ. ವಿಜಯ್, ಟೆಸ್ಟ್ ಮ್ಯಾಚ್ ಆಡಬೇಡ, 2020 ಆಡ್ಕೊಂಡು ಬೇಗ ಕಾವೇರಿನ ಮನೆ ಕರ್ಕೊಂಬ. ಬಾಯ್. ಓಕೆ ಸೀನಿಯರ್. ನನ್ನ ಇಡೀ ಲೈಫಲ್ಲಿ ನಮ್ಮಪ್ಪ ಈ ಥರ ಒಂದೇ ಒಂದ್ಸಲ ಸ್ಕೂಲ್ಗೋ ಕಾಲೇಜ್ಗೋ ಕರ್ಕೊಂಡೋಗ್ಬಿಟ್ಟಿಲ್ಲ. ನಿನ್ನ ಹತ್ರ ಕರ್ಕೊಂಬಂದು ಬಿಟ್ಟಿದ್ದಾರೆ ಅಂತಂದ್ರೆ ಇನ್ನು ನೀನು ಅವ್ರ ಮನ್ಸಿಗೆ ಎಷ್ಟು ಬೇಜಾರು ಮಾಡಿರ್ಬೇಡ. ಈಗ ನಿನ್ನ ಪರಿಸ್ಥಿತಿನ ನೆನೆಸ್ಕೊಂಡ್ರೆ ನನಗೇನೆ ಅಯ್ಯೋ ಪಾಪ ಅನ್ಸುತ್ತೆ. ನಮ್ಮಪ್ಪ ಹೊಡಿಬೇಡ ಹೊಡಿಬೇಡ ಅಂದಾಗ್ಲೇ ಬೇಜಾನ್ ಜನ ಕೊಡ್ದಿದ್ದೀನಿ.
ಇನ್ನು ನೀನೇ ನಿಮ್ ಕಡೆಯವ್ರನ್ನ ಹೊಡಿಯೋದಕ್ಕೆ ನಮ್ಮ ಅಪ್ಪನ ಹತ್ರ ಪರ್ಮಿಷನ್ ಹಾಕ್ಸ್ಕೊಟ್ಟಿದ್ಯಲ್ಲ, ಇನ್ನು ನಿಮ್ಗಳನ್ನ ಯಾವ್ಯಾವ ಡಿಸೈನ್ ಅಲ್ಲಿ ಯಾವ್ಯಾವ ಆಂಗಲ್ ಅಲ್ಲಿ ಹೊಡಿತೀನಿ ಅಂತ ನೆನೆಸ್ಕೊಂಡ್ರೆ ನನಗೆ ಥ್ರಿಲ್ ಆಗುತ್ತಪ್ಪ. ಏ ದಡ್ಡ, ನೀನ್ ನನ್ನೇ ಕರ್ಸಿ ನನಗೆ ಒಂದ್ 4 ಏಟ್ ಹೊಡೆದಿದ್ರೆ ಎಲ್ಲೋ ಒಂದ್ ಸೊಳ್ಳೆ ಕಚ್ಚಿತು ಅಂತ ನಿಮ್ಗಳನ್ನೆಲ್ಲ ಹಾಗೆ ಬಿಟ್ಬಿಡ್ತಾ ಇದ್ದೆ. ಅದನ್ನೆಲ್ಲ ಬಿಟ್ಟು ಹೋಗಿ ಹೋಗಿ ನನ್ನ ಬುಲ್ಬುಲ್ ನೆತ್ತಾಕೊಂಡ್ ಬಂದಿದ್ದೀರಲ್ಲ, ಇನ್ನು ನಿಮ್ಮಗಳನ್ನೆಲ್ಲ ಹಾಗೆ ಬಿಡ್ತೀನಾ? ಅಬಾ ಬಾ ಬಾ ಬಾ, ಏನ್ರಲೇ ನಿಮ್ಮಿಬ್ರು ಅಪ್ಪ ಮಗಂದು? ನಾನು ಅವಾಗಿಂದ ನೋಡಾಕತ್ತೀನಿ. ನಿಮ್ಮ ಅಪ್ಪ ಒಂಥರ ಹಾರಿಯಾಡ್ತಾನ, ನೀನೊಂಥರ ಹಾರಿಯಾಡ್ತಿ. ಏನ್ ನನ್ನ ಮುಂದ ಆಟ ಹಚ್ಚಿರೇನ್ರಲೇ? ಎಷ್ಟರೇ ಇರಬೇಕು ಮೈಯಾಗರ ಸೊಕ್ಕು. ಏಯ್, ಏನ್ ನೋಡಕತ್ತಿರಲೇ? ಇಳಿಸ್ರಲೇ ಇವನು ಮೈಯಾಗಿರೋ ಸೊಕ್ನ. ಏಯ್, ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ನಿನ್ಗೆ? ಬದುಕೋದು 4 ದಿನ, ಅದ್ರಲ್ಲಿ ಪ್ರೀತಿ ಮಾಡ್ರೋ, ದ್ವೇಷ ದ್ವೇಷ ಅನ್ಕೊಂಡ್ ಸಾಯ್ತಿರಲ್ರೋ. ಗನ್ ಹಿಡ್ಕೊಂಡಿದ ತಕ್ಷಣ ಪ್ರೀತಿ ಮಾಡ್ಸಕ್ಕಾಗಲ್ಲ, ಅದು ತಾನಾಗಿ ಅರಳಬೇಕು. ನೀನ್ ತಿಪ್ಪರ್ಲಾಗ ಹಾಕಿದ್ರು ನಿನ್ ಮಗಳನ್ನ ನಾನು ಲವ್ ಮಾಡಲ್ಲ. ಏನ್ ಮಾಡ್ತೀಯಾ? ಸಾಯಿಸ್ತೀಯಾ? ಸಾಯಿಸ್ತೀಯಾ? ತಗೋ, ಸಾಯಿಸು. ಅಂಕಲ್, ಬಾಯ್ಲೆ, ಇವತ್ತಿಂದ ನನ್ನ ಅಂಕಲ್ ಅಂತ ಕರಿಬೇಡ, ಮಾವ ಅಂತ ಕರಿಬೇಕು. ಓಕೆ? ಏ ಬುಲ್ಬುಲ್, ವಾಟ್ ನೋಟಾಕ?